ಏನ್ ಮಾಡ್ಲಿ ಇವಾಗ? ನನ್ನ ರಂಗು ನೋಡಕ್ಕೆ ಹೆಂಗ್ ಹೋಗ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಆ ಏನಾದ್ರೂ ಒಂದು ಐಡಿಯಾ ಹುಡುಕ್ತಿದೀನಿ, ಏನೂ ದಿಕ್ ತೋರಿಸ್ದಂಗ ಆಗ್ತೈತಲ್ಲ. ಆ ಏನು ಐಡಿಯಾ ಬರ್ತಿಲ್ವಲ್ಲ. ಆದ್ರೂ ಆದ್ರೂ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನಮ್ಗೆ, ನನ್ಗೂ ನಮ್ಮ ರಂಗುಗೂ ಸರಿಯಾಗಿ ಯಾಮರ್ಸ್ಬಿಟ್ರು. ನಮ್ಗೆ ಹೊಟ್ಟೆ ಉರಿಸ್ತಿದ್ದಾರೆ. ಆ ಇವಳಿದಾಳಲ್ಲ ಆ ಬಾನು ನೇತ್ರಿಗೆ ಮಾಡಿದ್ದೀವಿ ಎಲ್ಲ ಕೆಲಸನ. ಬಿಡಲ್ಲ ಬಿಡಲ್ಲ. ನಿಮಗೆ ಬಿಡ್ತೀನಿ ಅನ್ಕೊಂಡಿದ್ದೀರಾ? ನೀವು ಸಿಗ್ತೀರಾ ನನ್ನ ಮುಂದೆ. ಇವಾಗ ಅಯ್ಯೋ ಅನಿಸಿದಿರಾ, ಮುಂದೆ ನಾನು ನಿಮಗೆ ಬಿಡಲ್ಲ ಕಣ್ರಿ ನೇತ್ರಿ ಬಾನು. ಏನು ಐಡಿಯಾನೇ ಗೊತ್ತಾಗ್ತಿಲ್ವಲ್ಲ. ಈಗ ನನ್ನ ರಂಗು ನೋಡೋದಕ್ಕೆ ನಾನು ಅವ್ರ ಮಂತ ಓದ್ಬೇಕು. ಏನು ಐಡಿಯಾ ಮಾಡ್ಕೊಂಡು ಹೋಗೋಣ ಹೇಳು? ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಏನಾದರೂ ಒಂದು ಐಡಿಯಾ ಮಾಡಬೇಕು. ಅವ್ರ ಮನೇಲಿ ನನಗೆ ಪರಿಚಯ ಇರೋದು ಸಾಕಜ್ಜಿ ಮಾತ್ರ. ಸಾಕಜ್ಜಿಗೆ ನಾನು ಒಳ್ಳೆಯವಳು ಅನ್ಸ್ಕೊಂಡಿದ್ದೀನಿ. ಸಾಕಜ್ಜಿ ಸಿಕ್ಕಿದ್ರೆ ಏನಾದರೂ ಒಂದು ತಲೆ ಓಡಿಸ್ಬಿಟ್ಟು ಸಾಕಜ್ಜಿಗೆ ಏನಾರು ಒಂದು ಹೇಳ್ಬಿಟ್ಟು ಹೆಂಗಿದ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರ್ಬೋದಿತ್ತು ನನ್ನ ರಂಗುನ. ಆದ್ರೆ ಸಾಕಜ್ಜಿನೇ ಸಿಕ್ತಿಲ್ವಲ್ಲ. ಇದೇ ಅವ್ರ ತೋಟ. ನೋಡೋಣ ಇಲ್ಲೇನಾದ್ರೂ ಸಿಗ್ತಾರೇನಂತ ಹುಡುಕ್ತೀನಿ. ಇಲ್ಲೇನಾದ್ರೂ ಸಿಕ್ಕಿದ್ರಂದ್ರೆ ಏನಾದ್ರೂ ಒಂದು ಹೋಗಿ ಏನಾದ್ರೂ ಒಂದು ಅವ್ರ ಜೊತೆನಾದ್ರು ಹೋಗ್ಬಿಟ್ಟು ನನ್ನ ರಂಗಿಗೆ ಮಾತಾಡ್ಸ್ಕೊಂಡು ಬಂದೇ ಬರ್ತೀನಿ. ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಸಾಕಜ್ಜಿ, ಸಾಕಜ್ಜಿ, ಸಾಕಜ್ಜಿ. ಯಾಕೆ ಹುಡುಗಿ, ಯಾಕೆ ಯಾಕೆ ಏನಾಯ್ತು ಹಿಂಗ್ ಕೂಗಾಡ್ತಿದ್ಯಲ್ಲ? ಸಾಕಜ್ಜಿ ಸಾಕಜ್ಜಿ ಅನ್ಕೊಂಡು ನಮ್ ತೋಟದ ಹತ್ರ ಬಂದ್ಬಿಟ್ಟು ನಮ್ ತೋಟದ ಹತ್ರ ನಿನಗೇನೇ ಕೆಲಸ? ಅಮ್ಮಣ್ಣಿ, ಹಿಂಗಮ್ಮ ಏನಕ್ಕಮ್ಮ ಬಂದಿದ್ಯಾ ನಮ್ ತೋಟದ ಹತ್ರ? ನೋಡ್ದ ಈ ಮುದುಕಿನ ಹೆಂಗ್ ಕೇಳುತ್ತಂತ. ನಮ್ ತೋಟದಲ್ಲಿ ನಿನಗೇನೇ ಕೆಲಸ ಅಂತ ಕೇಳ್ತೈತಲ್ಲ ಬರ್ತಾನೆ. ನಾನ್ ಸಾಕಜ್ಜಿ ಬಲು ಒಳ್ಳೆವಳು ಅಂದ್ಕೊಂಡಿದ್ದೆ. ಈ ವಜ್ಜಿನ ಏನಪ್ಪ ಹಿಂಗ್ ಮಾತಾಡ್ತೈತ್ ನನಗೆ? ಆದ್ರೂ ನಾನ್ ಬಿಡ್ತೀನ? ಏನಾದ್ರೂ ಮಾಡ್ಬಿಟ್ಟು ಮಳೆ ಮಾಡೇ ಮಾಡ್ತೀನಿ ಸಾಕಜ್ಜಿ ಜೊತೆ. ನಮ್ ರಂಗು ನೋಡಕ್ಕೆ ಅವ್ರ ಮನೆಗೆ ಹೋಗ್ತೀನಿ. ನಾನ್ ನಿಂಗಿ ಸಾಮಾನ್ಯ ನಿಂಗಿ ಅಲ್ಲ. ಹೋಗ್ತೀನಿ. ನೋಡ್ದೇನ ಈ ಹುಡುಗಿನ? ಹುಡುಗಿ, ನನಗೆ ಕರೆದು ಬಿಟ್ಟು ನೀನು ಒಬ್ಳೆ ಮಾತಾಡ್ಕೊಂಡು ನಿಂತ್ಕೊಬಿಟ್ರೆ ಆಗುತ್ತೇನೆ. ಏನ್ ಹೇಳು, ಕರೆದಿದ್ದೇನಕ್ಕೆ ಮಾತಾಡ್ಸಿದ್ದೇನಕ್ಕೆ ಅಂತ? ನಮ್ಗೆ ಕೆಲ್ಸಗಳು ಬಲು ಇದಾವ್ ಕಣಮ್ಮ. ಇನ್ನು ತೋಟದಲ್ಲೆಲ್ಲ ಹೋಗ್ಬಿಟ್ಟು ಕೆಲ್ಸಗಳು ಮಾಡ್ಕೊಂಡ್ ಬರ್ಬೇಕು. ಹೇಳ್ಬೇಕಾ ಅದೇನಂತ? ಏನ್ ಹುಡುಗಿ ಆಗಿದೆ ಏನಮ್ಮ? ಅದು ಯಾಕೆ ಹಿಂಗ ಏನಸ್ತೀಯ? ಸಾಕಜ್ಜಿ, ಏನಿಲ್ಲ ಸಾಕಜ್ಜಿ. ಹಿಂಗೆ ನಮ್ ತೋಟದ ಕಡೆ ಹೋಗ್ತಿದ್ದಲ್ಲ, ಇದೇ ದಾರಿಲಾಸ್ ಹೋಗ್ಬೇಕಲ್ಲ ತೋಟಕ್ಕೆ. ಹೋಗ್ತಿದ್ದೆ, ಅವಾಗ ನಿನ್ಗೆ ಮಾತಾಡ್ಸ್ಕೊಂಡು ಹೋಗೋರಂತ ನೀನು ಒಬ್ಬರೇ ಹೋಗ್ತಿದ್ರಲ್ಲ, ಅದಕ್ಕೆ ಮಾತಾಡ್ಸೋಣಂತ ಬಂದೆ ಕಣ ಸಾಕಜ್ಜಿ. ಆಟೆ ಇನ್ನೇನಿಲ್ಲ. ದಿನಾಲು ಮಗ ಸೊಸೆ ಬರೋರಲ್ಲ ತೋಟಕ್ಕೆ. ಇವತ್ತು ನಮ್ ಸಾಕಜ್ಜಿ ಬಂದ್ಬಿಟ್ಟೈತಲ್ಲ, ಮಗ ಸೊಸೆ ಎಲ್ಲೋದ್ರು ಅಂತ ಮಾತಾಡ್ಸೋಣಂತ ಕರೆದ್ನಮ್ಮ. ಅದಕ್ಕೆ ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿದ್ಯಾ? ಸರಿ ಕಣ, ಆಯ್ತು ಬಿಡಜ್ಜಿ. ಏನೋ ನಮ್ ಸಾಕಜ್ಜಿ ಅನ್ನೋ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಕರೆದ್ರೆ ನೀನ್ ಯಾಕೋ ಬಲು ಬೇಜಾರು ಮಾಡ್ಕೊಳ್ತಿದ್ಯಾ? ಯಾಕೋ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನನ್ನಿಂದ ಸಖತ್ ಬೇಜಾರು ಅನ್ಸುತ್ತೆ ಅಜ್ಜಿ ನಿಮ್ಗೆ. ಸರಿ ಆಯ್ತು, ಹೋಗ್ತೀನಿ ಬಿಡಜ್ಜಿ. ಅಯ್ಯೋ ಪಾಪ, ನಮ್ ನಿಂಗಿ ಎಂತ ಒಳ್ಳೆವಳು. ನಾನು ಒಬ್ಳೆ ಹೋಗ್ತಿದ್ದೀನಂತ ಅವಳಾದ್ರೂ ನಮ್ಮ ಮಾತಾಡ್ಸಕ್ ಬಂದಾಳೆ. ನಾನಿದ್ದವಳು ನಾನು ಪಾಪ ಅನ್ಯವಾಗಿ ಗದರಿಸಿ ಏನಕ್ಕೆ ಬಂದಿದ್ದೆ ಅವ್ನು ತೋಟದ ಹತ್ರ ಹಂಗೆ ಹಿಂಗೆ ಏನೇನೋ ಹೇಳ್ಬಿಟ್ಟೆ. ಎಲ್ಲ ಬೇಜಾರು ಮಾಡ್ಕೊಂಡ್ರೆ ಏನೋ. ಮಾತಾಡ್ತೀನಿ ಸರಿಯಾಗಿ ಪಾಪ. ಒಳ್ಳೆ ಹುಡುಗಿ ನಿಂಗಮ್ಮ. ಮಾತಾಡ್ಸೋಣ ನಿಂಗಮ್ಮ. ಮಾತಾಡ್ಸಕ್ ಕರ್ದ? ಸರಿ ಕಡೆ ಆಯ್ತು. ನನಗೆ ಇಲ್ಲಿ ಕೆಲ್ಸಗಳು ಜಾಸ್ತಿ ಕಡೆ ಅಮ್ಮಣ್ಣಿ. ಅದಕ್ಕೋಸ್ಕರ ನಾನು ಒಬ್ಳೆ ಮಾಡ್ಬೇಕಡೆ ಅಮ್ಮಣ್ಣಿ. ಏನ್ ಮಾಡ್ತೀಯ ನನೆ ಬಾರಕ್ಕೆ? ಒಬ್ಳೆ ತೋಟ ನೋಡ್ಕೋಬೇಕು. ಇನ್ನು 15 ದಿವಸ ಆಗುತ್ತೋ 20 ದಿವಸ ಆಗುತ್ತೋ ನನ್ನ ಮಗ ತೋಟದ ಕಡೆ ಬರೋದಿಕ್ಕೆ. ಅದಕ್ಕಾಗಿ ನಾನೇ ಬಂದೆ ಕಡೆ. ಮನ್ಸೇ ತಡೆಯಲ್ಲ. ತೋಟದ ಹತ್ರ ಬರಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಏನಜ್ಜಿ, ಏನಂದೆ ಅಜ್ಜಿ? ಇನ್ನು 15-20 ದಿವಸ ಆಗುತ್ತಾ ತೋಟದ ಹತ್ರ ಬರೋದಕ್ಕೆ? ರಂಗಣ್ಣ ಬರೋದಕ್ಕ? ಯಾಕಜ್ಜಿ, ಯಾಕೆ ಸಾಕಜ್ಜಿ ಇನ್ನು 15-20 ದಿವಸ? ಯಾಕೆ ಏನಾಗೈತೆ ರಂಗಣ್ಣಂಗೆ? ಅಯ್ಯೋ, ಅದ್ರ ಕತೆ ಏನ್ ಹೇಳ್ತೀಯ ಬಿಡಮ್ಮ ಅತ್ಲಗಿ. ನಮ್ ಕಷ್ಟನ ಹೇಳ್ಕಣಂಗಿಲ್ಲ ಬಿಡಂಗಿಲ್ಲ. ಅಯ್ಯೋ, ನಮ್ಮ ಮನ್ಲಿ ಒಂದೊಂದೆರಡು ತರ ರಾತ ಅಂತ ಆಗ್ತಿಲ್ಲ ಕಣೆ ಅಮ್ಮಣ್ಣಿ. ಪಾಪ ನನ್ನ ಹುಡುಗ ಎಲ್ಲೋ ಮದ್ವೆಗೋ ಎಲ್ಲೋ ಹೋಗ್ತಿದ್ನಂತೆ. ಬಟ್ಟೆ ಎಲ್ಲ ಹಾಕೊಂಡು ಸೂಟು ಬೂಟು ಎಲ್ಲ ಹಾಕೊಂಡ್ಬಿಟ್ಟು ಸೆಂಟ್ ಎಲ್ಲ ಹಾಕೊಂಡು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾನೆ ನನ್ನ ಮಗ. ಯಾವಾಗ್ಲೂ ಅಷ್ಟೇ ಅವನು. ನನ್ನ ಮಗಂಗೆ ನಾನು ಮೊದ್ಲಿಂದಾನು ಚೆನ್ನಾಗಿ ಸಾಕಿರೋದು ಸ್ಟ್ಯಾಂಡರ್ಡ್ ಆಗಿದೆ. ನೋಡಿರೇ ನಮ್ಮ ಹುಡುಗ ಎಣ್ಣೆ ಚೆಲ್ಲಿದ್ರಂತೆ. ಯಾರು ಚೆಲ್ಲಿದ್ರು ಏನೋ ಯಾರಿಗ್ ಗೊತ್ತು. ಇನ್ನೇನು ನಮ್ ಇದಾಳಲ್ಲ ಅವಳು ಜಯ್ಯಿ, ಅವಳೇನ್ ಚೆಲ್ಲಿದ್ರು ಏನೋ ಅವಳೇನು ಒಪ್ಕೊಳ್ತಾಳೆ. ಅವನು ನಮ್ಮ ಹುಡುಗ ಆತ್ರದಲ್ಲಿ ಹೋಗಿದ್ದಾನೆ. ಅಲ್ಲಿ ಹೋಗಿ ಕಾಲಿಟ್ಟಾನೆ ಎಣ್ಣೆ ಮೇಲೆ. ಜಾರ್ ಬಿದ್ದು ಸೊಂಟ ಮುರ್ಕೊಂಡಿದ್ದಾನೆ ಕಣೆ ಅಮ್ಮಣ್ಣಿ. ಅದೇನಾಗೈತಂತ ಗೊತ್ತಿಲ್ಲ. ಡಾಕ್ಟ್ರ್ ಎಲ್ಲ ಮಾತ್ರೆ ಎಲ್ಲ ಕೊಟ್ಟೋಗಿದ್ದಾರೆ. ಆದ್ರೂ ನಮ್ಮ ಹುಡುಗ ಏನು ಎದಲಂಗೆ ಇಲ್ಲ. ಸೊಂಟ ಎಲ್ಲ ನೋವು ಬಂದು ಬಿಟ್ಟೈತೆ. ಏನ್ ಮಾಡೋದು ಏನೋ ಒಂದು ಗೊತ್ತಿಲ್ಲಮ್ಮ ನನಗೆ. ಹಂಗಾಗ್ಬಿಟ್ಟೈತೆ ನಮ್ ಕತೆ. ಅಯ್ಯೋ ದೇವ್ರೇ, ಪಾಪ ರಂಗಣ್ಣಂಗ ಆಗ್ಬಾರ್ದಿತ್ತು ಕಣಜ್ಜಿ. ಎಂತ ಕೆಲಸ ಆಗೋಯ್ತೆ. ಅಯ್ಯೋ ದೇವ್ರೆ. ಅದೇನ್ ನೋವು ತಡ್ಕೊಂತಾರೋ ಏನೋ ಈಗ ರಂಗಣ್ಣ ಪಾಪ. ಈಗ ಹುಷಾರಿನಜ್ಜಿ? ಡಾಕ್ಟರ್ ಫೋನ್ ಮಾಡಿ ಕರೆದಿದ್ರ? ಡಾಕ್ಟರ್ ಕರ್ಸಿದ್ರ?
ಕಣಜ್ಜಿ. ಅಯ್ಯೋ ಕರ್ಸಿದ್ದೆ ಕಣಮ್ಮ ಅತ್ಲಾಗೆ. ಅವರು ಬಂದು ನೋಡಿ ಇಲ್ಲಿ ನೋವಾಗುತ್ತಾ ಇಲ್ಲಿ ನೋವಾಗ್ತೈತಾ ಮುಟ್ಟಿ ನೋಡಿ ಒಂದೆರಡು ಸಲ ಇಂಜೆಕ್ಷನ್ ಕೊಟ್ಬಿಟ್ಟು ಮಾತ್ರೆ ಕೊಟ್ಟು ಹೋಗ್ತೀನಿ ಕಣಪ್ಪ ಅಂತ ಏನೇನೋ ಹೇಳ್ಬಿಟ್ಟು ಹೋದ್ರು ಕಣಮ್ಮ. ಆಟೆಯ ಏನು ಒಂದ್ ರೀಟುನು ಏನು ಹುಷಾರಾಗಂಗ್ ಕಾಡ್ತಿಲ್ಲಮ್ಮ. ರಾತ್ರಿಯಿಂದ ಹಂಗೆ ಕೊರಗಾಡ್ತಿದ್ದಾನೆ, ಹಂಗೆ ಮಲ್ಕೊಂಡಿದ್ದಾನೆ. ಅದೇನು ಹುಷಾರಾಗ್ತಾರೋ, ತಿರ್ಗಾ ಎಲ್ಲಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಎಕ್ಸ್ರೇ ಏನಾರ ಮಾಡಿಸ್ಬೇಕು. ಒಂದು ಗೊತ್ತಿಲ್ಲ ಕಣಮ್ಮ ನನಗೆ. ಏನ್ ಸೊಂಟ ಏನಾರ ಉಳ್ಕೈತೋ ಸೊಂಟ ಮುರಿದೋಗೈತೋ ಗೊತ್ತಾಗ್ತಿಲ್ಲ ನನಗೆ. ಯಾರ ಸೊಂಟ ತಿಕ್ಕವರು ಎಲ್ಲ ಯಾರು ಇದ್ರೆ ಹೇಳ್ತೀಯನೇ ಅಮ್ಮಣ್ಣಿ? ಎಲ್ಲಾರು ಇದ್ರೆ ಹೇಳ್ತೀಯ ಒಂದ್ ರೀಟು? ಸೊಂಟ ತಿಕ್ಕವ್ರ? ಓಹೋ, ಒಳ್ಳೆ ಐಡಿಯಾ ಬಂತೈತೆ ನನಗೂ. ಹೆಂಗಿದ್ರು ಇವ್ರ ಮಂತಾವ ಹೋಗ್ಬೇಕು ನಾನು ರಂಗೋಗಿ ಮಾತಾಡ್ಸಕ್ಕಂತ ಐಡಿಯಾ ಮಾಡ್ಕೊಂಡಿದ್ದೆ. ಯಾಕೆ ಹೇಳು, ನಾನೇ ಸೊಂಟ ತಿಕ್ತೀನಿ, ನಾನೇ ಎಲ್ಲ ರೆಡಿ ಮಾಡ್ತೀನಿ. ನನಗವೆಲ್ಲ ಗೊತ್ತು, ನಾಟಿ ಔಷಧಿ ಎಲ್ಲ ಕೊಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಯಾಕೆ ಹೋಗ್ಬಿಟ್ಟು ರಂಗೋಗಿ ಮಾತಾಡ್ಸ್ಕೊಂಡ್ ಬರ್ಬಾರ್ದು ದಿನಾಲು? ಇನ್ನೂ 15 ದಿವಸ ರಂಗು ಬರಕ್ ಆಗಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಒಳ್ಳೆ ಟೈಮು ನಿಂಗೆ, ಜಮಾಯಿಸು ಬಿಡ್ಬೇಡ. ಈ ಸಾಕಜ್ಜಿ ಕಡೆಯಿಂದಾನೆ ಹೋಗ್ಬಿಟ್ಟು ಏನಾರ ಒಂದ್ ತಲೆ ಕೆಡಿಸ್ಕೊಂಡ್ಬಿಟ್ಟು ಹೋಗು ಹೇಳ್ತೀನಿ. ಆ ಜೈಯಿಗೆ ಹೊಟ್ಟೆ ಉರಿಸ್ಲೇಬೇಕು. ನಮ್ಗೆಲ್ಲ ಮೋಸ ಹೆಂಗ್ ಮಾಡಿದಳು ಹಂಗೆ ಅವಳಿಗೂ ಜೈಯಿಗೂ ಮೋಸ ಮಾಡ್ಲೇಬೇಕು. ಇನ್ನು ಹೊಟ್ಟೆ ಉರಿಸ್ತೀನಿ. ಇಷ್ಟ ದಿವಸ ಬರೀ ತೋಟದತ್ರ ಅಲ್ಲಿ ಇಲ್ಲಿ ಮಾತಾಡಿಸ್ತಿದ್ದೆ. ಇವಾಗ ರಂಗುಗೆ ಅವ್ರ ಮಂತವಳೆ ನಿಂಗಿ ಮುಂದೆನೆ ಹೋಗ್ಬಿಟ್ಟು ಆ ಜೈಯಿ ಮುಂದೆನೆ ಹೋಗ್ಬಿಟ್ಟು ಹೊಟ್ಟೆ ಉರಿಸ್ಲಿಲ್ಲ. ಆ ನೇತ್ರಿಗೂನು ಆ ಬಾಳುಗುನು ಇನ್ನು ಮಾಡ್ತೀನಿ. ನಾನ್ ನಿಂಗಿ ಏನಂತ ತೋರಿಸ್ತೀನಿ. ನನ್ನ ಪವರ್ ಏನಂತ ಮಾಡ್ತೀನಿ ತಡ್ರಿ. ಮಾಡ್ತೀನಿ. ಈಗ ಒಳ್ಳೆ ಐಡಿಯಾ ಬಂದೈತೆ, ತಡಿ ಹೇಳ್ತೀನಿ. ಅಯ್ಯ, ಈ ಹುಡುಗಿ ಯಾಕಪ್ಪ ಹಿಂಗ್ ನಿಂತ್ಕೊಂಡ್ಬಿಟ್ಲು? ಈ ಹುಡುಗಿ, ಹುಡುಗಿ, ನಿಂಗಮ್ಮ ಈ ಕಡೆ ನೋಡ ಇಲ್ಲಿ. ಅಯ್ಯೋ, ಯಾರು ಸೊಂಟ ತಿಕ್ಕವ್ರು, ಯಾರು ನಾಟಿ ಔಷಧಿ ಕೊಡೋರು ಇದ್ರೆ ಹೇಳೆ ಅಂತ ಹೇಳಿದ್ರೆ ಈ ಹುಡುಗಿ ಮಕ್ಕ ಬಾಯ್ ಬಿಟ್ಕೊಂಡು ನಿಂತ್ಕೊಂಡ್ಬಿಡ್ತು. ಈ ಹುಡುಗಿಗೆ ಏನಾಯ್ತಂತ ಕಣನಪ್ಪ. ಸರಿ ಕಣಮ್ಮ, ಆಯ್ತು, ಅದೇನ್ ನೋಡ್ಕ, ನಾನು ಹೋಗ್ತೀನಿ. ಸಾಕಜ್ಜಿ, ಅದೇ ನೀನು ಸೊಂಟ ತಿಕ್ಕವ್ರು ಯಾರು ನಾಟಿ ಔಷಧಿ ಕೊಡೋರು ಇದ್ರೆ ಹೇಳಮ್ಮ ಅಂತ ಹೇಳದಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಅಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ ಇನ್ನು ಸಾಕಜ್ಜಿ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅನ್ಸುತ್ತಲ್ವಾ? ಅಯ್ಯೋ, ನಾನು ಎಲ್ಲ ನಾಟಿ ಔಷಧಿ ಸೊಂಟ ಎಲ್ಲ ಉಳ್ಕಿದ್ರೆ ಎಲ್ಲದಕ್ಕೂ ಕೂಡ ನಾನೇ ಕಣಜ್ಜಿ ತಿಕ್ಕಿ ಎಲ್ಲ ರೆಡಿ ಮಾಡೋದು. ಎಲ್ಲ ನಾಟಿ ಔಷಧಿ ಎಲ್ಲ ಕೊಡ್ತೀನಿ. ಏನೇನೋ ಸೊಪ್ಪೆಲ್ಲ ತಗೊಂಬಂದ್ಬಿಟ್ಟು ಕಟ್ಟಿ ಎಲ್ಲ ನಾನೇ ರೆಡಿ ಮಾಡ್ತೀನಿ ಕಣಜ್ಜಿ. ನಿನಗೆ ಗೊತ್ತಿಲ್ಲ ಅನ್ನು, ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಇಷ್ಟು ದಿವಸ ನೀವೇ ಬಂದ್ಬಿಟ್ಟು ಕರೆದೋಗ್ತಿದ್ರು ಏನಪ್ಪ. ನೀವೆಲ್ಲ ತೋರಿಸಿದ್ರಲ್ಲ ಬೇರೆ ಕಡೆ ಎಲ್ಲ, ಅದಕ್ಕೆ ನಾನು ಸುಮ್ಕಾಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಇಷ್ಟು ದಿವಸ ನಾನು ಪೂರಾ ರಂಗಣ್ಣ ಎದ್ದು ನಿಂತ್ಕೊಂಡು ಆರಾಮಾಗಿ ತೋಟದ ಕಡೆ ಹೊಲದ ಕಡೆ ಎಲ್ಲ ಕೆಲಸ ಮಾಡ್ಬೇಕು, ಹಂಗ್ ಮಾಡ್ಬಿಡ್ತಿದ್ದೆ ನಾನು, ಗೊತ್ತಾ? ನಮ್ಮೂರಲ್ಲೆಲ್ಲ ನಾನು ಬಹಳ ಜನಕ್ಕೆಲ್ಲ ಹಿಂಗೆಲ್ಲ ಮಾಡಿದೀನಿ ಕಣಜ್ಜಿ. ಕೈ ಕಾಲೆಲ್ಲ ಇದಾಗಿತ್ತಲ್ಲ, ಉಳುಕಿ ಎಲ್ಲ ನೋವಾಗಿರುತ್ತಲ್ಲ ಅಂತವ್ರಿಗೆಲ್ಲ ತಿಕ್ಕಿ, ನನ್ನ ಹತ್ರ ಆಯಿಲ್ ಎಲ್ಲ ಇರ್ತವೆ, ಎಣ್ಣೆ ಎಲ್ಲ ತಗೊಂಡ್ಬಂದಿರ್ತೀನಿ. ಅವೆಲ್ಲ ತಿಕ್ಬಿಟ್ಟು ರೆಡಿ ಮಾಡಿಬಿಟ್ಟು ನಾಟಿ ಔಷಧಿ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿಬಿಡ್ತೀನಿ ಕಣಜ್ಜಿ. ನನ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ ಸಾಕಜ್ಜಿ. ಅದಕ್ಕೆ ನೀನು ಯಾರು ಇದ್ರೆ ಹೇಳಮ್ಮ ಅಂತ ಹೇಳ್ತಿದ್ಯಾ ಅಲ್ವಾ? ಅಯ್ಯೋ ಪಾಪ ಬಿಡು, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಹೌದೇನೆ ನಿಂಗಮ್ಮ? ಕರೆಕ್ಟ್ ಆಗಿ ಹೇಳು, ನಿಜ ಹೇಳು. ಮತ್ತೆ ಸುಳ್ಗಿಲ್ಲಿ ಹೇಳ್ತಿದ್ಯಾ ಏನೇ ನೀನು? ನೀನು ಹಿಂಗೆಲ್ಲ ಮಾಡ್ತೀಯನೆ? ಎಲ್ಲ ನಾಟಿ ಔಷಧಿ ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡ್ತೀಯ ನೀನು? ಈ ಉಳ್ಕಿರೋದಕ್ಕೆ ಎಲ್ಲದಕ್ಕೂ, ಕಾಲು ಕೈ ಇವೆಲ್ಲ ಉಳ್ಕಿರೋದಕ್ಕೆ, ಕತ್ತು ಉಳ್ಕಿರೋದಕ್ಕೆ ಎಲ್ಲದಕ್ಕೂ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮಸಾಜ್ ಎಲ್ಲ ಮಾಡ್ಬಿಟ್ಟು ನಾಟಿ ಔಷಧಿ ಎಲ್ಲ ಮಾಡ್ತೀಯನ್ನಮ್ಮ ನೀನು. ಅಯ್ಯೋ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಕಣಜ್ಜಿ ನನ್ನ ಬಗ್ಗೆ. ಇನ್ನು ಎಲ್ಲಾರ್ಗು ಕೇಳ್ಕೊಂಬ ಹೋಗಮ್ಮ, ನಿನ್ಗೆ ಅಷ್ಟು ಅನುಮಾನ ಇದ್ರೆ. ಮೊನ್ನೆ ಇವ್ರಿದಾರ ನೋಡು, ಚಂದ್ರಡೆಯ ಇದಾರ ನೋಡು. ಚಂದ್ರಡೆಯನು ಎಲ್ಲೋ ತೋಟದ ಹತ್ರ ಎಲ್ಲೋ ಕೆಲ್ಸಕ್ಕೆಲ್ಲ ಹೋಗ್ತಿರ್ಬೇಕಾದ್ರೆ ಕಾಲು ಒಂದ್ ಕಡೆ ಇಟ್ಬಿಟ್ಟು ಉಳುಕಿ ಸಿಕ್ಕಾಪಟ್ಟೆ ನೋವು ಅಂತ ಕಾಲು ಉಳುಕ್ಬಿಟ್ಟಿತ್ತು ಅವ್ರಿಗೆ. ನಾನ್ ನೋಡ್ದೆ, ನನಗೆ ಬಂದು ಕರೆದ್ರು ಅಷ್ಟೇ. ನಾನು ಹೋಗ್ಬಿಟ್ಟು ನನ್ನ ಹತ್ರ ಕೆಲವೊಂದು ಎಣ್ಣೆಗಳಿದಾವೆ, ಆಯಿಲ್ಗಳಿದಾವೆ, ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು ನರ ಒಂದ್ ಕಡೆ ಕೂರಿಸ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ನೋಡಜ್ಜಿ. ಕರೆಕ್ಟ್ ಆಗ್ಬಿಡ್ತು. ಒಂದು ವಾರಕ್ಕೆ ಫುಲ್ ಪ್ರಿಪೇರ್ ಆಗ್ಬಿಡ್ತು. ಅವಣ್ಣ ಫುಲ್ ರೆಡಿ ಆಗ್ಬಿಡ್ತು, ಗೊತ್ತಾ? ನಾನು ಯಾರ ಮುಂದೆನೂ ಹೇಳ್ಕೊಳಕ್ ಹೋಗಲ್ಲಮ್ಮ ಅಷ್ಟೇ. ಬೇಕಾದ್ರೆ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಹೋಗಿ ಕೇಳ್ಕೊಂಬ ಹೋಗು. ಸರಿ ಬಿಡಜ್ಜಿ, ಆಯ್ತು. ನಿನಗೆ ನನ್ನ ಮೇಲೆ ಅನುಮಾನ ಇದೆ, ಸುಮ್ಕೆ ಯಾಕೆ ನಾನು ಎಲ್ಲಿ ಸೊಂಟ ಎಲ್ಲ ಕರೆಕ್ಟ್ ಇದು ಮಾಡ್ತೀನೋ ಮಾಡಲು ಅಂತ ನಿನಗೂ ಅನುಮಾನ ಇದೆ. ಅದಕ್ಕೋಸ್ಕರ ನೀನು ಹಿಂಗೆ ಹೇಳ್ತಿದ್ಯಾ? ಬೇಡ ಬಿಡಜ್ಜಿ, ಬೇರೆ ಯಾರು ಇದ್ರೆ ನೀನೇ ಕರ್ಕೊಂಬಾರಜ್ಜಿ, ಅದಕ್ಕೇನಂತೆ. ಸಾಮಾನ್ಯಕ್ಕೆ ಇರ್ಬೇಕು. ನಮ್ ನಿಂಗಮ್ಮ ಬಲು ಬುದ್ವಂತೆ ಅವಳು. ಎಲ್ಲ ನಾಟಿ ಔಷಧಿ ಅದು ಇದೆಲ್ಲ ಕೊಡ್ತಾಳೆ. ಪಾಪ ಎಲ್ಲರಿಗೂ ಕಾಲು ಉಳ್ಕಿರೋದಕ್ಕೆ, ಕೈ ಉಳ್ಕಿರೋದಕ್ಕೆ ಎಲ್ಲಾದ್ರೂ ಎಂತದ ಆಯಿಲ್ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಹೆಂಗ ನಾನು ಬೇರೆಯವ್ರಿಗೆಲ್ಲ ಎಲ್ಲಪ್ಪ ಹುಡ್ಕೊಂಡು ಹೋಗೋಣ ಅಂತ ನನಗೆ ಯೋಚನೆ ಆಗ್ಬಿಟ್ಟಿತ್ತು. ಹೆಂಗ ನಿಂಗಮ್ಮನೆ ಸಿಕ್ಕಿದಾಳಂದ್ರೆ ಇನ್ನು ಉತ್ತಮನೇ ಆಗೋಯ್ತಲ್ಲ, ಹೆಂಗ ಒಳ್ಳೇದೇ ಆಗೋಯ್ತು. ಹೆಂಗ ಊರವ್ರೇನೆ ದಿನಾಲು ಬಂದ್ಬಿಟ್ಟು ಎಲ್ಲ ಇದು ಮಾಡಿಸ್ಬೋದು, ಹೆಂಗ ಉತ್ತಮ ಆಗೋಯ್ತು. ಸರಿ ಕಣೆ ನಿಂಗಮ್ಮ, ಆಯ್ತು. ಒಂದ್ ಕೆಲಸ ಮಾಡಿ ನಿಂಗಮ್ಮ,
ಈಗ ಬಂದ್ಬಿಟ್ಟು ನಮ್ಮ ಹುಡುಗಂಗೆ ಏನಾಗೈತೆ ಅಂತ ನೋಡ್ಬಿಟ್ಟು ಅದೇನೇನ್ ಮಾಡ್ಬೇಕಂತ ನೀನೇ ಒಂದ್ ಸ್ವಲ್ಪ ಎಷ್ಟು ದಿವಸದಲ್ಲಿ ವಾಸಿ ಆಗುತ್ತೆ ಎಲ್ಲ ಸೊಪ್ಪೇನಾದ್ರು ಕಟ್ಬೇಕಾ ಏನಾದ್ರೂ ಗಿಡಮೂಲಿಕೆನೋ ಏನೋ ನಿನ್ನ ಹತ್ರ ಎಣ್ಣೆ ಅವೆಲ್ಲ ಇದಾವಂತ ಬೇರೆ ಹೇಳ್ತಿದ್ಯಲ್ಲ ಅವೆಲ್ಲ ತಗೊಂಬಂದ್ಬಿಟ್ಟು ಅದೇನ್ ಮಾಡ್ತೀಯ ಒಂದ್ ಸ್ವಲ್ಪ ನೀನೇ ಒಂದ್ ಸ್ವಲ್ಪ ಇದ್ ಮಾಡೇ ನೋಡೇ ಅಮ್ಮಣ್ಣಿ. ಅಯ್ಯೋ ಸಾಕಜ್ಜಿ, ಇದು ಆಗ್ದಲ್ಲಿರೋ ಕೆಲಸ ಬಿಡು. ಬೇರೆ ನನ್ನ ಫ್ರೆಂಡ್ಸ್ಗಳು ಯಾರು ಇದ್ರೆ ಹೇಳ್ತೀನಿ ಕಣ್ ಬಿಡಜ್ಜಿ. ಇಲ್ಲ ಬೇರೆ ಯಾರು ನಿಮಗ್ ಪರಿಚಯ ಇರೋರು ಇದ್ರೆ ಅಕ್ಕಪಕ್ಕ ದೂರವರು ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದ್ ಸ್ವಂತ ಉಳ್ಕಿರೋದಕ್ಕೆ ನೀವೇ ಅದೇನ್ ರೆಡಿ ಮಾಡಿಸ್ರಿ. ಕೈ ಕಾಲೆಲ್ಲ ಏನೋ ಆಗೈತೆ ಅಂತ ಬೇರೆ ಹೇಳ್ತಿದಾರಲ್ಲ, ಕಾಲು ಉಳ್ಕಿರೋದಕ್ಕೆ ಕೈ ಉಳ್ಕಿರೋದಕ್ಕೆಲ್ಲ ಏನೋ ಎಲ್ಲ ಇದು ಮಾಡ್ತಾರೆ. ಬೇರೆಯವರೆಲ್ಲ ಅಕ್ಕಪಕ್ಕದಲ್ಲೂ ಇದ್ದಾರೆ, ಅವ್ರಿಗೆ ಕರ್ಕೊಂಬನ್ನಿ. ಅದಕ್ಕೇನಂತೆ ನಾನ್ ಬರೋದು ಆಗಲ್ಲ ಕಣಜಿ, ನಾನು ಬರೋದಕ್ಕೆ ಬೇಜಾರು ಮಾಡ್ಕೋಬೇಡ. ನೋಡ್ದ ಈ ಹುಡುಗಿ ದಿಮಾಕ್ನ, ಪರವಾಗಿಲ್ಲ. ನಾನು ಏನೋ ನಮ್ಮ ಹುಡುಗಿ ಪಾಪ ಬರ್ಲಿ ಅಂತ ನಾನ್ ಕರೆದ್ರೆ ಏನೇ ಅಮ್ಮಣ್ಣಿ ನಿಂಗಮ್ಮ ಇಷ್ಟೊಂದು ದುರಾಕಾರದಿಂದ ಮಾತಾಡ್ತಿದ್ಯಾ? ಆಹಾ, ನೀನು ಪರವಾಗಿಲ್ಲ ಕಣೆ, ಸಾಮಾನ್ಯದವಳಲ್ಲ ನೀನು. ಅಲ್ ಕಣೆ, ಯಾಕೆ ಕರೆದ್ರೆ ಬರಕ್ಕಾಗಲ್ವಾ? ಬೇರೆಯವ್ರದಕ್ಕೆಲ್ಲದೂ ಆ ಚಂದ್ರಣ್ಣಂಗೆ ಅವ್ರಿಗೆಲ್ಲದೂ ಕಾಲು ಉಳುಕಿರೋದಕ್ಕೆ ಕೈ ಉಳುಕಿರೋದಕ್ಕೆಲ್ಲ ಸರಿ ಮಾಡಿದೀನಿ, ಅದೇನೋ ಹಚ್ಬಿಟ್ಟು ಅಂತ ಹೇಳ್ತಿದ್ಯಾ. ನಾವೇನೇ ಮಾಡಿದ್ದೀವಿ ಬಾರಿ ಅಮ್ಮಣ್ಣಿ, ನಾವು ಅದೇನ್ ಕೊಟ್ಬಿಡ್ತೀವಿ ಬಾ ದುಡ್ಡು. ನೀನ್ ಅದೇ ಇನ್ನು ಮುಂದೆ ಏನು ಯೋಚನೆ ಮಾಡಬೇಡ. ಅಯ್ಯೋ ಹಾಗಲ್ಲ ಕಣಜ್ಜಿ, ನಿಮ್ ಮನೆ ಹತ್ರ ಬಂದ್ರೆ ನಿಮ್ ಸೊಸೆ ಇದಾರಲ್ಲ ಜಯ್ಯಮ್ಮ ಅವ್ರು ಬೈತಾರ ಕಣಜ್ಜಿ. ನಮ್ಮ ಮನೆ ಹತ್ರ ಯಾಕೆ ಬಂದಿದ್ಯಾ ನೀನು ಹಂಗೆ ಹಿಂಗೆ ಅಂತ ಬೈತಾರ ಕಣಜ್ಜಿ. ನಾನು ಹಂಗೆಲ್ಲ ಬೈಸ್ಕೊಳಕ್ಕೆ ನನಗೆ ಬೇಜಾರಾಗ್ಬಿಡುತ್ತೆ ಕಣಜ್ಜಿ. ನಮ್ಮನೇಲೂ ಬೈತಾರೆ. ಪಾಪ ಮರ್ಯಾದೆ ಕೊಡತ್ತವ, ನೀನು ಹೋಗು ಸುಮ್ಕೆ ಅಲ್ಲಿ ಇಲ್ಲಿ ಕರೆದ ತಕ್ಷಣ ಹೋಗಕ್ ಹೋಗ್ಬೇಡ ಅಂತ ಎಲ್ಲ ಹೇಳ್ತಾರ ಕಣಜ್ಜಿ. ನನ್ ಕಷ್ಟನು ಅರ್ಥ ಮಾಡ್ಕೊಳಜ್ಜಿ. ನನ್ ಸೊಸೆ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ನಿಂಗಮ್ಮ? ನಾನಿರೋವರೆಗೂ ನೀನ್ ತಲೆ ಕೆಡಿಸ್ಕೊಬೇಡ ಬಾ. ನಾನು ಎಲ್ಲ ಹೇಳ್ತೀನಿ ಬಾರೆ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಇಲ್ವೇನೆ, ಅವಳ ಜೈಗೆ ನಾನು ಹೇಳ್ಕೊಂತೀನಿ ಬಾ. ಅವಳೇನಾದ್ರು ಹಂಗು ಹಿಂಗು ಅಂತ ಏನಾದ್ರು ಹೇಳಿದ್ರೆ ನಾನು ಇಲ್ವಾ, ನಾನು ಬೈತೀನಿ ಬಾ. ನೀನ್ ತಲೆ ಕೆಡಿಸ್ಕೊಬೇಡ, ನಾನು ಬೈದು ಬಿಟ್ಟು ಕಳಿಸ್ತೀನಿ ಅವಳಿಗೆ. ನೀನ್ ಯಾಕೆ ಎದ್ರಕಡ್ತೀಯ ನೀನು? ನಾನು ಇರೋವರೆಗೂ ಎದ್ರಕೋಬೇಡ ಬಾರೆ. ಮೊದ್ಲು ನನ್ನ ಹುಡುಗನ್ ಸೊಂಟ ನೆಟ್ಟಗಾಗ್ಬಿಟ್ರೆ ಸಾಕು, ಕೈ ಎತ್ತಕ್ಕಾಗ್ತಿಲ್ಲ ಕಾಲು ಎತ್ತಕ್ಕಾಗ್ತಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಅದೇನೇನಾಗಿತ್ತು ಉಳ್ಕಿದ್ರೆ ಒಂದ್ರಿಟ್ಟು ಬಂದ್ಬಿಟ್ಟು ಅದು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅದೇನ ಕೈ ಉಳ್ಕಿರೋದಕ್ಕೆಲ್ಲ ಇದ್ ಮಾಡ್ತೀಯಲ್ಲ ಮಣಿ, ನರ ಎಲ್ಲ ಕೂರಿಸ್ತೀಯಲ್ಲ ನೀನು, ಕೂರಿಸ್ಬಿಟ್ಟು ಸರಿ ಮಾಡ ಬಾರೆ. ಸರಿ ಕಣಜ್ಜಿ, ಆಯ್ತು ನೋಡಜ್ಜಿ. ಸಾಕಜ್ಜಿ ನೋಡಿ, ನಾನು ನೀನ್ ಹೇಳ್ತಿದ್ಯ ಅಂತ ನಿನಗ್ ಬೆಲೆ ಕೊಟ್ಟು ಬರ್ತಿದೀನಿ ಕಣಜ್ಜಿ. ಬಲವಂತ ಏನಿಲ್ಲ, ಆದ್ರೆ ನೀನು ಪಾಪ ಇಷ್ಟು ಸಲಿ ಕರಿತಿದೀಯ, ವಯಸ್ಸಾದವರು ಬೆಲೆ ಕೊಟ್ಟು ನನಗೆ ಕರಿತಿದ್ದೀರಾ ಅಂತ ನಿಮಗ್ ಮರ್ಯಾದೆ ಕೊಡ್ಬೇಕಂತ ಮಾತ್ರ ಬರ್ತಿದೀನಿ ಕಣಜ್ಜಿ. ಸಾಕಜ್ಜಿ ನಾನು ಸರಿ ಕಣಜ್ಜಿ, ಆಯ್ತು ನಡಿ ಹೋಗೋಣ ಹಂಗಾರೆ. ನನಗೂ ಇನ್ನೇನು ಕೆಲ್ಸಗಳಿಲ್ಲ, ನಡಿ ಹಂಗಾರೆ ಹೋಗೋಣ. ಅರ್ಜೆಂಟ್ ಇದೆಯಾ ಅಥವಾ ಲೇಟ್ ಆಗಿ ಬರೋಣ ನಾನು ಇವಾಗ? ಬಾರಮ್ಮ, ಅದೇನ್ ಕೆಲಸ ಇದ್ರು ಆಮೇಕಿಂದ ಅಲ್ಲಿ ಹೋಗುವಂತೆ ನೀನು ಅದೇನ್ ಮಾಡ್ಕೊಳುವಂತೆ. ಮೊದ್ಲು ನಮ್ಮ ಮಗಿಗೆ ಏನಾಗೈತೆ ಅಂತ ನೋಡ್ ಬಾರಮ್ಮ ನೀನು ಮೊದ್ಲು. ನೀನು ಏನ್ ಕೆಲಸ ಇದ್ರು ಆಮೇಲೆ ಮಾಡ್ಕೊಳುವಂತೆ. ಸರಿ ಅಜ್ಜಿ, ಆಯ್ತು ನಡಿ ಹೋಗೋಣ ಹಂಗಾರೆ. ಹೆಂಗೆ ನಾನು ನಿಂಗಿ ಅಂದ್ರೆ ಸಾಮಾನ್ಯದ ನಿಂಗಿನ? ನೋಡು ನೋಡು, ಅವ್ರು ಮಂತಾವಳೆ ಕರಿತಿರಲ್ಲ, ಇವಾಗ ಅವರೇ ಬಂದು ಕರ್ದೋಗಂಗ ಆಗೋಯ್ತು ನನಗೆ ಮಂತಾವ. ಹೆಂಗೆ ನಾವು ಇಷ್ಟ ದಿವಸ ಹೆಂಗ ನಮ್ದು ರಂಗದ ಸೊಂಟ ಮುರಿದಿದ್ದೆ ಉತ್ತಮ ಅನಿಸ್ತೈತಿ. ಈಗ ಇಷ್ಟ ದಿವಸ ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾತಾಡ್ತಿದ್ದೆ, ಇವಾಗ ನಮ್ ರಂಗುಗೆ ಡೈರೆಕ್ಟ್ ಆಗಿನೇ ಅವ್ರ ಮಂತಾವಳಿನ ಹೋಗ್ಬಿಟ್ಟು ಆ ಜೈಯಿಗೆ ಹೊಟ್ಟೆ ಉರ್ಸೋದಕ್ಕೆ ಇನ್ನು ಚೆನ್ನಾಗಿರೋ ದಾರಿನೇ ಸಿಕ್ತು, ಇನ್ನು ಚೆನ್ನಾಗಿರೋ ಚಾನ್ಸೇ ಸಿಕ್ತು. ಇನ್ನು ಹೊಟ್ಟೆ ಉರ್ಸ್ಲಿಲ್ಲ ಆ ಜೈಯಿಗೂ ಬಾನುಗೂ ನೇತ್ರಿಗೂ ನನ್ನ ಹೆಸರು ನಿಂಗಿನೇ ಅಲ್ಲ, ನಿಂಗಿ ನಿಂಗಿ. ಅರೇ ಏನ್ ಜೈಂದು ಅಕ್ಕ, ಪೂರಾ ಖುಷಿಗೆ ಕುತ್ಕೊಂಡ್ಬಿಟ್ಟಿದ್ದೀರಾ, ಪೂರಾ ಆರಾಮಾಗೆ ಕುತ್ಕೊಂಡ್ಬಿಟ್ಟಿದ್ದೀರಾ. ಏನು ಕೆಲಸ ಏನು ಇಲ್ವಾ? ರಂಗಣ್ಣಂಗೆ ಚೆನ್ನಾಗಿದಾರ? ಸೊಂಟ ಎಲ್ಲ ಸರಿ ಆಯ್ತಾ ರಂಗಣ್ಣಂದು? ಅರೇ ಬಾರೆ ಬಾನು, ನೀನು ಒಳ್ಳೆ ನೀನು. ನಿಮ್ಮ ಅಣ್ಣಂದು ರಂಗಣ್ಣಂದು ಸೊಂಟ ನೆಟ್ಟಗಾಗ್ಲಿಲ್ಲ ಅಂದ್ರೆ ಇನ್ನು ಚೆನ್ನಾಗೇ ಇರುತ್ತೆ. ಬಾ, ತಲೆ ಯಾಕೆ ಎಡ್ಸ್ಕೊಳ್ತೀಯ? ಬಾರೆ ಆರಾಮಾಗಿ ಕುತ್ಕೋ ಬಾರೆ. ನಿಮ್ ರಂಗಣ್ಣದು ಇನ್ನು ಸೊಂಟ ಮುರಿದ್ರು ನನಗೇನು ಇನ್ನೂ 1 ತಿಂಗಳು ತಡವಾಗ್ಲೇದ್ರೆ ವಾಸಿ ಆಗ್ಲಿ, ಏನು ಅರ್ಜೆಂಟ್ ಏನಿಲ್ಲ. ಆ ನಿಂಗಿಗೆ ಹೋಗಕ್ ನೋಡಕ್ ಹೋಗ್ತಾನ ಆಟೆಯ ನಿಮ್ ರಂಗಣ್ಣ ಸೊಂಟ ವಾಸಿ ಮಾಡ್ಕೊಂಡು. ನೀನೇನಕ್ಕೂ ಪ್ರಯತ್ನ ಇಲ್ಲ ಅವನು. ಬಾರೆ ಕುತ್ಕೋ ಬಾರೆ. ಏನೇ ಬಾನು, ಏನೇನೈತ್ರಿ ಸಮಾಚಾರ? ಬರ್ರಿ ಕುತ್ಕೋ ಬರ್ರಿ. ಅಲ್ಕಣೆ ಕೇಸರಿ ಬಾತು ಮಾಡಿದ್ದೆ, ಕೇಸರಿ ಬಾತಿ ಉಪ್ಪಿಟ್ಟು ತಿಂತೀನಿ ಅಂದ್ರೆ ಅಕ್ಕಂಬರದೇನೆ ಬಾನು. ಬಲು ಚೆನ್ನಾಗೈತ್ ಕಣೆ, ಅಕ್ಕಂಬರದೇನೆ. ನಮ್ದಕ್ಕೆ ಬೇಡ ಜೈಂದು ಅಕ್ಕ, ನಾವು ನಮ್ಮ ಮನೇಲಿ ತಿಂಡಿಗೆ ಮಾಡಿದ್ದು. ಇವಾಗಿನ ತಿಂಡಿಗೆ ತಿನ್ಕೊಂಡೆ ಬಂದು ಚಿತ್ರಾನ್ನ ಮಾಡಿದ್ದು, ಚಿತ್ರಾನ್ನಾಗೆ ತಿನ್ಕೊಂಡು ಬಂದು. ನಿಮ್ಮಲ್ಲಿ ಎಂತದು ಮಾಡಿದ್ರಿ? ಯಾಕೆ ಬಾನು ಹಿಂಗ್ ಕೇಳ್ತೀಯ? ಇವಾಗಿನ್ನು ನಿನ್ ಮುಂದೆನೆ ಹೇಳಿದಲ್ಲೇ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದೀನಂತ. ಯಾಕ ನಿಮ್ದಕ್ಕೆ ಅಲ್ಲ, ನೇತ್ರಂದು ಅಕ್ಕ, ನೇತ್ರಂದು ಅಕ್ಕಂಗೆ ಕೇಳ್ತಿದ್ದೀನಿ. ನೇತ್ರಂದು ಅಕ್ಕ ಏನು ಮಾತಾಡ್ತಾನೆ ಇಲ್ಲ, ಸುಮ್ಕೆ ನಿಂತ್ಕೊಬಿಟ್ಟಿದ್ದಾರೆ. ನಮ್ಮಲ್ಲಿ ಮುದ್ದೆ ಅನ್ನ ಸಾಂಬಾರ್ ಮಾಡಿದ್ದು ಕಣೆ ಬಾನು. ಇನ್ನೇನು ಮಾಡೋದಮ್ಮ, ನಮ್ಮಲ್ಲಿ ಜಾಸ್ತಿ ತಿಂಡಿ ಏನು ಮಾಡಲ್ಲ.
ಮುದ್ದೆ ಅನ್ನ ಸಾಂಬಾರು ಬಸ್ಸಾರು ಮಾಡಿಬಿಟ್ಟು ಊಟ ಮಾಡ್ಕೊಂಡು ಬಂದೆ ಕಣಮ್ಮ. ಹ್ಞೂ ಮತ್ತಿನ್ನೇನೇ ಬಾನು ಸಮಾಚಾರ? ಸಮಾಚಾರಕ್ಕೆ ಇನ್ನೇನಿಲ್ಲ ಅಕ್ಕ. ಹ್ಞೂ ಅಕ್ಕ, ನಿಂಗಿಂದು ಅಕ್ಕಂಗೆ ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ನಿಂಗಿಂದು ಅಕ್ಕಂಗೆ ಫುಲ್ ಸಾಕಾಗ್ಬಿಟ್ಟಿದೆ, ಸಾಕು ಅಲ್ವಾ? ಕಡೆ ಬಾನು ಅಬ್ಬಾ 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 ಅದೇನ್ ನಾಟಕ ಮಾಡ್ಕೊಂಡು ಹೋಗ್ತಿದ್ದ ಅನ್ಸ್ತೀಯ? ಅಯ್ಯೋ ಬೇಡಪ್ಪ ಪಜಿತಿ ಅತ್ಲಾಗಿ. ನೋಡು ಇವಾಗ ಹೆಂಗಾಗೈತಂತ. ನಾನು ಏನೋ ಅಂದ್ಕೊಂಡಿದ್ದೆ ಕಣೆ ಬಾನು, ನೀವು ನೇತ್ರಿ ಹೇಳ್ತಿದ್ದು ನಾವು ನೋಡ್ಬಿಟ್ಟು ಏನು ಇಲ್ಲ ಅಂದ್ಕೊಂಡು ಸುಮ್ಕ ಆಗ್ತಿದ್ದೆ. ಮಾತ್ರ ಹಿಂಗೆಲ್ಲ ಮಾಡ್ತಾರಂತ ನಾನು ಯಾವತ್ತೂ ತಿಳ್ಕೊಂಡಿರಲ್ಲ ಕಣೆ ಬಾನು. ನೀವ್ ಇದ್ದದ್ದಕ್ಕೆ ಹೆಂಗ ಸರಿ ಆಯ್ತು ಕಡೆ ಬಾನು. ಬಾ ಕೂತ್ಕೋ ಬಾ, ತಲೆ ಯಾಕೆ ಕೆಡ್ಸ್ಕೊಂತೀಯ? ಬಾರೆ ಬಾರೆ ನಿಂಗಮ್ಮ, ನೋಡ್ ಬಾರೆ, ಹೆದರ್ಕೋಬೇಡ ಬಾ, ನಾನು ಇದೀನಿ ಬಾ, ತಲೆ ಕೆಡಿಸ್ಕೋಬೇಡ ನೀನು. ಅರೇ ಜಯಂದು ಅಕ್ಕ, ಇದೇನಿದು ನಿಂಗಿಂದು ಅಕ್ಕ ಬಂದ್ಬಿಟ್ರು ನಿಮ್ಮಂತವ? ಅಯ್ಯೋ ಅಯ್ಯೋ ಅಯ್ಯೋ, ನಾನಂತೂ ತಿಳ್ಕೊಂಡಿರಲ್ಲ ಕಣಕ್ಕ. ನೇತ್ರಕ್ಕ, ಇದೇನಿದು ನಿಂಗಿಂದು ಅಕ್ಕ ಜಯಂದು ಅಕ್ಕ ಕಂಡ್ರೆ ಭಯಾನೇ ಇಲ್ವಾ? ಅವ್ರ ಮಂತವ ಹಿಂಗ್ ಹುಡ್ಕೊಂಡ್ ಬರ್ತಿದಾರಲ್ಲ ರಂಗದ್ದು ಹಣ್ಣಂಗೆ ನೋಡೋದಕ್ಕೆ. ಅದೇ ಕಡೆ ಬಾನು, ನಾನು ಯೋಚನೆ ಮಾಡ್ತಿದ್ದೀನಿ. ಅದೇ ಇವ್ರೇನೆ ಬಾನು, ಇವ್ರಿಗೆ ಇಷ್ಟ ಸದರ ಮಾಡ್ಕೊಂಡಿದ್ದಾಳೆ. ನಿಂಗಿ ಏನ್ ಹೆದರ್ಕೊಂಡದಲೆ ಎಷ್ಟು ಖುಷಿ ಖುಷಿಯಿಂದ ರಂಗುನ ನೋಡೋದಕ್ಕೆ ಬರ್ತಿದ್ದಾಳೆ ನೋಡು, ರಂಗುನ ನೋಡೋದಕ್ಕೆ. ನೋಡು, ಅಯ್ಯೋ ಜಯಕ್ಕಂಗೆ, ಅಯ್ಯೋ ಬೇಡಪ್ಪ ಪದ್ಧತಿ ಅತ್ಲಾಗಿ, ಜಯಕ್ಕನ್ ಪದ್ಧತಿ ನೋಡಕ್ ಆಗ್ತಿಲ್ಲ. ನೋಡಲಿ, ಒಂದ್ 15-20 ದಿವಸ ಆ ರಂಗಣ್ಣ ತೋಟದ ಹತ್ರ ಹೋಗ್ದಂಗೆ ಏನಾರ ಒಂದು ಮಾಡ್ಬೇಕಂತ ನಾವು ಐಡಿಯಾ ಹೇಳ್ಕೊಟ್ರೆ, ನೋಡಿದೆ ಈ ನಿಂಗಿ ಮನೆವರೆಗೂ ಹುಡುಕೊಂಡೆ ಬರ್ತಿದ್ದಾಳಂದ್ರೆ ಮುಗ್ದೋಯ್ತು ಬಿಡು ಜಯಕ್ಕನ್ ಕತೆನ. ಜಯಕ್ಕಂಗೆ ಏನ್ ಇವ್ರು ಎದ್ರಕಣೋದು ಇಲ್ಲ. ಇದೇನ್ ಜಯಕ್ಕಯ್ಯ ಹಿಂಗಾಯ್ತು ನಿನ್ ಪರಿಸ್ಥಿತಿ? ಅಯ್ಯೋ ಬಿಡಮ್ಮ, ಹೋಗ್ಲಿ ಅತ್ಲಾಗಿ. ನಮ್ ಕೈಲಂತೂ ಆಗಲ್ ಕಣಮ್ಮ, ಕಣ ಮುಂದೆ ನೋಡಕ್ ಆಗ್ತಿಲ್ ಕಣಮ್ಮ, 2 ಕಣ್ಣಲ್ಲೂ ನೋಡಕ್ ಆಗ್ತಿಲ್ ಕಣಮ್ಮ. ಏ ಜಯ್ಯ ಜಯ್ಯ, ಪಾಪ ಎತ್ಲಾಗ ಹೋಗಾನೆ? ಮನೆ ಒಳಗಿದ್ದಾನೇನೆ? ಮಲ್ಕೊಂಡಿದ್ದಾನ ಅವನು? ಮನೆ ಒಳಗ್ ಮಲ್ಕೊಂಡ್ರೆ ಇನ್ನೆಲ್ಲ ಹೋಗ್ತಾನೆ? ಸೊಂಟ ಮುರ್ಕೊಂಡು ಬಿದ್ದಿಲ್ವ ನಿನ್ ಮಗ? ಆ ಕಡೆ ಈ ಕಡೆ ಅಲಗಾಡ್ತಿಲ್ಲ ಇಲ್ಲಿ. ಏನಾಗೈತೋ ಏನೋ ಯಾವನಿಗೆ ಗೊತ್ತು. ಮಲ್ಕೊಂಡಿದ್ದಾನೆ ಮನೆ ಒಳಗಿಲ್ದರೆ ಇನ್ನೆಲ್ಲ ಹೋಗ್ತಾನೆ? ಅದ್ಯಾಕೆ ನಿನ್ ಜೊತೆ ಅವಳಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಆ ನಿಂಗಿಗೆ ಹುಗಿಗೆ ನಮ್ಮನೆಯವ್ರಿಗೂ ಯಾಕತ್ತೆ ಕರ್ಕೊಂಡ್ ಬಂದಿದ್ದೆ? ಹೆಂಗ್ ಕರ್ಕೊಂಡ್ ಬಂದಿದ್ರು ಹಂಗೆ ಕಳಿಸ್ಬಿಟ್ರೆ ಸರಿ ಆಗೋಯ್ತೆ. ಇಲ್ಲ ಅಂದ್ರೆ ಯಾರಿಗೂ ಮನೆ ಒಳಗೆ ಕರಿಯಲ್ಲ. ನನ್ ಕೋಪ ನೋಡಿದಿರಲ್ಲ ನೀವು. ಏಯ್, ಯಾರಿಗೆ ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಆ ನಿಂಗಿಗೇನು ಬೈಯಕ್ ಹೋಗ್ಬೇಡ ಕಡೆ. ನಾನ್ ಕರ್ಕೊಂಡು ಹೋಗಿ ಬರ್ತಿರೋದು ಅವಳು ನಿಂಗಿಗೆ. ನಾನು ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಿರೋದು ಅವಳಿಗೆ. ಏನು ಹೇಳಕ್ ಹೋಗ್ಬೇಡ ಅವಳಿಗೆ, ಸುಮ್ಕಿರು. ಅಲ್ಲ ಕಣತೆ, ಅವಳಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರ ನಮ್ಮನೆ ಹತ್ರ? ನಿಮಗೇನು ಮಾಡಕ್ ಕೆಲ್ಸ ಇಲ್ವಾ? ಏನು ಕರ್ಕೊಂಡ್ ಬಂದಿರಂತ ಅವಳಿಗೆ? ನಿಂಗಿ ನಯ್ಯೇ, ನಮ್ಮ ಮನೆವರೆಗೂ ಬಂದ್ಬಿಟ್ಟು ಇಲ್ಲ ಏನಾರು ಕಾಲ್ಗಿಲ್ ಇಟ್ಟೆ ಅಂದ್ರೆ ಏನಿಲ್ಲ ನೋಡು, ದೊಣ್ಣೆ ತಗೊಂಡ್ಬಿಟ್ಟು ತಲೆ ಮೇಲೆ ಹಾಕ್ಬಿಡ್ತೀನಿ. ನನಗ್ ಬರ್ತಾ ಇರೋ ಕೋಪಕ್ಕೆ ಸುಮ್ಮಕ್ ಹೋಗ್ಬಿಟ್ರೆ ಒಳ್ಳೇದು ನೋಡು ಇವೆಲ್ಲ. ಇಲ್ಲಿಂದ ಸುಮ್ಮಕ್ ಹೋಗ್ಬಿಡು. ಅರೇ ಜಯಂದು ಅಕ್ಕಂಗೆ ಪೂರಾ ಕೋಪಾಗೆ ಬಂದ್ಬಿಟ್ಟೈತೆ. ಅರೇ ಜಯಂದು ಅಕ್ಕ ಕೂಲು ಕೂಲು, ಜಯಂದು ಅಕ್ಕ ಕೂಲು ಕೂಲು. ಅಲ್ಲ ಕಣೆ ಬಾನು, ಅಲ್ಲ ಕಣೆ. ಅಯ್ಯೋ ದೇವ್ರೆ, ನನ್ಗಂತೂ ಊಹಿಸ್ಕೊಳಕ್ಕೆ ಆಗ್ತಿಲ್ಲ ಕಣೆ. ಈ ಜಯಕ್ಕಂಗ್ ಕಂಡ್ರೆ ಆ ನಿಂಗಿಗೆ ಆಗಲ್ಲ ಅಂತ ಚೆನ್ನಾಗೆ ಗೊತ್ತು ತಾನೆ. ಈ ನಿಂಗಿಗೂ ಜಯಕ್ಕಂಗೂ ಆಗಲ್ಲ ಅಂತ. ಆದ್ರೂ ಈ ಸಾಕಜ್ಜಿ ಈ ಜಯಕ್ಕಂಗೆ ಮನೆವರೆಗೂ ಕರ್ಕೊಂಬತ್ತಿದಾರಲ್ಲ ಈ ನಿಂಗಿಗೆ, ಲೆಕ್ಕ ಹಾಕು. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಅವಾಗ್ಲಿಂದ ನಾನು. ಅಯ್ಯೋ ಅಜ್ಜಿ ಅಜ್ಜಿ ಸಾಕಜ್ಜಿ, ನಾನು ಹೇಳ್ದೆ ತಾನೆ ನಿನಗೆ, ಬೇಡಮ್ಮ ಬೇಡ, ನಾನು ಬರಲ್ಲ ಕಣಜ್ಜಿ. ನಿನ್ ಸೊಸೆ ಬೈತಾಳ್ ಕಣಜ್ಜಿ, ನನಗ್ ಸುಮ್ಕೆ ಬಯಸ್ಬೇಡ ಕಣಜ್ಜಿ, ದಯವಿಟ್ಟು ನಾನು ಬರಲ್ಲ. ಯಾರು ಬೇರೆ ಯಾರು ಇದ್ರೆ ನಾಟಿ ಔಷಧಿ ಕೊಡೋದಕ್ಕೆ ಕರ್ಕೊಂಬಾರಜ್ಜಿ, ದಯವಿಟ್ಟು ನನಗೆ ಹಿಂಸೆ ಮಾಡ್ಬೇಡ ಕಣಜ್ಜಿ ಅಂತ ನಿಮ್ಗೆ ಹೇಳ್ದೆ ನಾನು. ನನ್ನ ಮಾತೆ ಕೇಳಿಸ್ಕೊಳ್ಳಿಲ್ಲ ನೀವು. ನೋಡಿ ಪಾಪ, ನನಗ್ ಬೈದ್ರೆ ಏನ್ ಪರವಾಗಿಲ್ಲ, ನನಗೇನು ಕಾಮನ್ ಆಗ್ಬಿಟ್ಟೈತೆ, ನನಗ್ ಬೇಜಾರಿಲ್ಲ. ಆದ್ರೆ ನಿಮ್ಗೂ ಬೈತಿದಾರಲ್ಲ, ನೀನ್ ಬೇರೆ ನನಗೋಸ್ಕರ ಬಯಸ್ಕೊಳ್ತಿದ್ಯಲ್ಲಜ್ಜಿ, ಅದೇ ನನಗ್ ಬೇಜಾರಾಗ್ತಿರೋದು ಅಷ್ಟೇ. ಇದ್ದಾಳಲ್ಲ ಇವಳು ಜಯ್ಯೆ, ಬೇಕು ಬೇಕು ಅಂತ ನನ್ನ ಮಗನ್ ಸೊಂಟ ಮುರಿದಾಕ್ಬಿಟ್ಲು. ಎಣ್ಣೆ ಎಲ್ಲ ಚೆಲ್ಬಿಟ್ಟು ಬೇಕು ಬೇಕು ಅಂತ ಸೊಂಟ ಎಲ್ಲ ಮುರಿದಾಕ್ಬಿಟ್ಟು ಇವಾಗ ಡಾಕ್ಟ್ರಿಗೂ ಇವ್ರಿಗೆ ನಾಟಿ ಔಷಧಿ ಕೊಡೋರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ಹೆಂಗ ಸರಿ ಮಾಡೋಣಂತ ನಾನ್ ಕರ್ಕೊಂಬಂದ್ರೆ ಅಡ್ಡ ಕಟ್ಕೊಂಡು ನಿಂತಿದ್ದೇನೆ, ಯಾರಿಗೂ ಕಳಿಸ್ತಲೆ ಅಲ್ಲಿ ಬಿಡದಲೆ. ಸರಿ ಬಿಡೆ, ಜಾಗ ಬಿಡೆ, ಜಾಗ ಬಿಡ್ತೀಯ ಏನಾರು ತಗೊಂಡು ಏರಿಕ್ ಬಿಡ ನಿಮಗ. ಏನು ಏನು ಇವಳು ನಾಟಿ ಔಷಧಿ ಕೊಡ್ತಾಳೆ ಇವಳು ಜಯ್ಯಿಗುಯ್ಯಿ. ಇವಳು ಮಾತು ಕೇಳ್ಕೊಂಡ್ಬಿಟ್ಟು ನಾಟಕ ಮಾಡ್ಕೊಂಡ್ ಬರ್ತಿದ್ದಾಳ ಕಣತೆ ಅವಳು. ನಾಟಕ ನಮ್ಮ ಮನೆಯವ್ರಿಗೂ ಬರೋದಕ್ಕೆ, ನಿನ್ ಮಗಗ್ ಮಾತಾಡ್ಸಕ್ಕೆ ನಾಟಕ ಮಾಡ್ಕೊಂಡ್ ಬಂದಿದ್ದಾಳೆ. ಕಳ್ಸ್ರಿ ಸುಮ್ಕೆ ಆಚೆ ಕಡೆ. ಅವಳಿಗೆ ಯಾಕೆ ಕರ್ಕೊಂಡಿದ್ರಿ ಇಲ್ಲಿ? ಏಯ್ ಸುಮ್ಕಿರೆ ಇಲ್ದವೆಲ್ಲ ಹೇಳಕ್ ಬರ್ಬೇಡ ಪಾಪ. ಸುಮ್ಮಕ್ಕೆ ಪಾಪ, ನಾನು ಹೇಳ್ದೆ ಅಂತ ಬರ್ತಿರೋದವಳು. ಅವಳು ಬರೋದೇ ಇಲ್ಲ, ನೀನ್ ಸೊಸೆ ಬೈತಾಳೆ ಅಂತ ಮೊದ್ಲೇ ಹೇಳಿದ್ಲು ಅವಳು ತೋಟದ ಹತ್ರನೇ. ಯಾರಿಗಾರ ಕರ್ಕ ಹೋಗಜ್ಜಿ, ಇಲ್ಲ ಬೇರೆಯವ್ರಿಗೆ ಯಾರಿಗಾರ ಕಳಿಸ್ತೀನಿ ಹೋಗು ಅಂತ ಹೇಳಿದ್ಲು ಅವಳು. ನಾನು ಬೇಡಕಣ್ ಬಾರಮ್ಮ ಅಂತ ನಾನ್ ಕರ್ಕೊಂಡ್ ಬರ್ತಿದೀನಿ ಅಂತದ್ರಲ್ಲಿ ಪಾಪ ಆ ಹುಡುಗಿಗೆ ಯಾಕೆ ಬೈತಿದ್ಯಾ? ಸುಮ್ಮಕ್ಕಿ ಕಡೆ ಬಾರೆ,
ನಾನು ಕರೆದಿದ್ದಕ್ಕೆ ಮರ್ಯಾದೆ ಕೊಟ್ಟು ಬರ್ತಿದ್ದಾಳ ಆ ಹುಡುಗಿ. ಮತ್ತೆ ನೋಡ್ರಿ, ಇವಾಗ್ಲೇ ಹೇಳ್ತಿದ್ದೀನಿ, ನೀವ್ ಏನಾರ ಮಾಡ್ಕೊಳ್ರಿ, ಏನಾರ ಬೈಕೊಳ್ರಿ, ನಾನಂತೂ ಈ ನಿಂಗಿ ಗುಂಗಿಗೆ ನಮ್ಮನೆ ಒಳಕ್ ಹೋಗಕ್ಕಂತೂ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂದ್ರೆ ಬಿಡಲ್ಲ. ನೋಡ್ರಿ, ನಿಮ್ಗೂನು ಕಳ್ಸಲ್ಲ, ಯಾರಿಗೂ ಬಿಡಲ್ಲ, ಇಲ್ಲೇ ಇರ್ಬೇಕು ಅಷ್ಟೇ. ಡಾಕ್ಟರ್ ಬಂದು ಇವತ್ತು ನೋಡ್ಕೊಂಡು ಹೋಗಿದ್ದಾರೆ, ನಾಳೆ ಬಂದ್ಬಿಟ್ಟು ತಿರ್ಗಾ ನೋಡ್ತೀನಿ ಅಂತ ಹೇಳಿದಾರೆ. ನಾನಂತೂ ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಯಾರಿಗೂ ಒಳಕ್ ಹೋಗಕ್ ಬಿಡದೇ ಇಲ್ಲ ಅಂದ್ರೆ ಬಿಡದೇ ಇಲ್ಲ.